ನಮಸ್ಕಾರ ಫ್ರೆಂಡ್ಸ್, ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮ್ಗೆಲ್ಲ ಸ್ವಾಗತ. ಕನ್ನಡ ಬಿಗ್ ಬಾಸ್ ಸೀಸನ್ 12ರ 10ನೇ ವಾರದಲ್ಲಿ ತಮ್ಮ ಆಟದ ಧಾಟಿನ ಸಂಪೂರ್ಣ ಬದಲಾಯಿಸಿ ತಮ್ಮ ಮೊದಲ 8 ವಾರಗಳ ಆಟಕ್ಕಿಂತ ವಿಭಿನ್ನವಾದ ವ್ಯಕ್ತಿತ್ವನ ಪ್ರದರ್ಶನ ಮಾಡ್ತಾ ವೀಕ್ಷಕರಿಗೆ ಇಷ್ಟ ಆಗೋ ಕಡೆಗೆ ಮುನುಗ್ತಾರ ಅಶ್ವಿನಿ ಗೌಡ ಅವರು. ಮತ್ತು ನೋಡೋದಕ್ಕೆ ದೈತ್ಯಾಕಾರದ ಸೈಂಧವನ ಹಾಗೆ ಇದ್ರೂ ಕೂಡ ವ್ಯಕ್ತಿತ್ವದಲ್ಲಿ ಒಂದು ಮಗುವಿನ ರೀತಿ ಸಂಯಮವನ್ನ ತೋರಿಸಿ ಈಗಾಗಲೇ ಸೀಸನ್ ನಲ್ಲಿ ಒಂದು ಮಟ್ಟಿಗಿನ ಸದ್ದು ಮಾಡಿರೋ ಮ್ಯೂಟೆಂಟ್ ರೋಗೋಗು ಇವರ ಜೋಡಿಗಳಾಗಿ ಟಾಸ್ ನಲ್ಲಿ ಅಬ್ಬರಿಸಿ ದೊಡ್ಡ ಹವಾ ಸೃಷ್ಟಿ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬಹುದು. ಇಲ್ಲಿ ಮೇಲ್ನಿಂದ ಎಸೆಯುವ ರಿಂಗ್ ಗಳನ್ನ ಭುಜದಿಂದ ಮತ್ತು ಕುತ್ತಿಗೆಯಿಂದ ಹಿಡಿಯೋ ಟಾಸ್ ನಲ್ಲಿ ರಘು ಮತ್ತು ಅಶ್ವಿನಿ ಅವರ ಜೋಡಿ ಅತಿ ಹೆಚ್ಚು ರಿಂಗ್ ಗಳನ್ನ ಸಂಗ್ರಹಿಸಿ ಟಾಸ್ ನ ಗೆದ್ದು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಇವರಿಗೆ ಬೇರೆ ಒಂದು ಜೋಡಿನ ಈ ವಾರದ ಟಾಸ್ ಗಳಿಂದ ಆಚೆ ಇಡುವ ಒಂದು ಪವರ್ ನ ಕೊಟ್ಟಿದ್ದಾರೆ ಬಿಗ್ ಬಾಸ್. ಈ ಪ್ರಮೋದಲ್ಲಿ ರಘು ಅವರು ಕೈ ಮಾಡ್ತಾ ಇರೋದು ಮತ್ತು ಅವರ ಎದುರುಗಡೆ ನಿಂತಿರೋ ಜೋಡಿಗಳ ಪೊಸಿಷನ್ ಗಳನ್ನ ತಾಳೆ ಹಾಕಿ ನೋಡಿದಾಗ ಬಹುಶಃ ಇವರು ರಕ್ಷಿತಾ ಮತ್ತು ಮಾಳು ಅವರ ಜೋಡಿನ ಟಾಸ್ ಗಳಿಂದ ಹೊರಗಿಟ್ಟಿರಬಹುದು ಅನ್ನೋದು ನಮ್ಮ ಅನಿಸಿಕೆ. ಕಳೆದ 2 ವಾರಗಳಿಂದ ರಕ್ಷಿತಾ ನಾಮಿನೇಷನ್ ಕೊಡ್ತಾ ಇರೋ ಕಾರಣಗಳು, ಮಾಳು ಅವರ ವೀಕ್ ಆಟ, ಇವೆರಡನ್ನು ಗಮನದಲ್ಲಿ ಇಟ್ಕೊಂಡು ರಘು ಹಾಗೂ ಅಶ್ವಿನಿ ಅವರು ಈ ನಿರ್ಧಾರ ತಗೊಂಡಿರ್ಬೋದು ಅನ್ನೋದು ನಮ್ಮ ಅನಿಸಿಕೆ. ಈ ಜೋಡಿ ಇಲ್ಲದೆ ಹೋದ್ರೆ ಅವರ ಪಕ್ಕದಲ್ಲಿರೋ ರಾಶಿಕಾ ಮತ್ತು ಸೂರಜ್ ಜೋಡಿನ ಇವರು ಆಯ್ಕೆ ಮಾಡಿರಬಹುದು. ಹೀಗೇನಾದ್ರೂ ಆಗಿದ್ದಲ್ಲಿ ಹೇಗಾದ್ರೂ ಮಾಡಿ ಕಾವ್ಯ ಮತ್ತು ಗಿಲ್ಲಿ ಜೋಡಿನ ಟಾಸ್ಕ್ ಗಳಿಂದ ಆಚೆ ಇಡೋಕೆ ಶಪಥ ಮಾಡಿದ್ದ ರಾಶಿಕಾ ಮತ್ತು ಸೂರಜ್ ಜೋಡಿಗೆ ಇದು ನುಂಗಲಾರದು ತುತ್ತಾಗಲಿದೆ ಅಂತಾನೆ ಹೇಳ್ಬಹುದು. ಇನ್ನು ಈ ಪ್ರಮೋದ ಗಮನ ಇಟ್ಟು ನೋಡಿದ್ರೆ ಸ್ಪಂದನ ಮತ್ತು ಅಭಿಷೇಕ್ ಜೋಡಿ ಎಲ್ಲೂ ಕಾಣಿಸ್ತಾ ಇಲ್ಲ. ಬಹುಶಃ ಮೊದಲ ಬಾಲ್ ಟಾಸ್ ನಲ್ಲಿ ಗೆದ್ದ ಜೋಡಿ ಸ್ಪಂದನ ಮತ್ತು ಅಭಿಷೇಕ್ ಜೋಡಿನ ಆಚೆ ಇಟ್ಟಿರಬಹುದು. ನಮಗ್ ಬಂದಿದ್ದ ಮಾಹಿತಿ ಪ್ರಕಾರ ಗಿಲ್ಲಿ ಮತ್ತು ಕಾವ್ಯ ಜೋಡಿ, ರಕ್ಷಿತಾ ಮತ್ತು ಮಾಳು ಜೋಡಿ ಇಬ್ರು ಕೂಡ 3 ಬಾಲ್ಗಳನ್ನ ಸಂಗ್ರಹಿಸಿ ಮೊದಲ ಟಾಸ್ ನಲ್ಲಿ ಗೆಲ್ಲೋದ್ರಲ್ಲಿ ಮುಂಚೂಣಿನಲ್ಲಿ ಇದ್ರು. ಆದ ಕಾರಣ 2 ಜೋಡಿಗಳಲ್ಲಿ ಒಂದು ಜೋಡಿ ಮೊದಲ ಟಾಸ್ ಗೆದ್ದಿರಬಹುದು ಅನ್ನೋದು ನಮ್ಮ ಅನಿಸಿಕೆ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್.